ಆಟಿ ತಿಂಗಳು ವಿಶೇಷವಾದ ತಿಂಗಳು. ಈ ತಿಂಗಳಲ್ಲಿ ಪ್ರಕೃತಿಯಲ್ಲಿ ನಮಗೆ ಹಲವಾರು ತಿನಿಸುಗಳು ಮಾಡಲಿಕ್ಕೆ ಬೇಕಾದ ಸೊಪ್ಪುಗಳು, ಗಿಡಗಳು ಪ್ರಕೃತಿಯಲ್ಲಿ ದೊರಕುತ್ತವೆ. ನಮಸ್ಕಾರ ಸ್ನೇಹಿತರೆ, ಶಾಲೂಸ್ ವೇ ಆಫ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾವು ನಮ್ಮ ಕರಾವಳಿ ಭಾಗದ ಸಾಂಪ್ರದಾಯಿಕ ಮತ್ತು ತುಂಬಾ ರುಚಿಯಾದ ತಿನಿಸು ಪತ್ರೊಡೆ ಮಾಡೋಣ. ಮತ್ತು ನಾವು ಕಪ್ಪು ಕೆಸುವಿನ ಎಲೆಯ ಪತ್ರೊಡೆಯನ್ನು ಮಾಡುವ ಈ ಮಳೆಗಾಲದಲ್ಲಿ ಕೆಸುವಿನ ಎಲೆ ಸಿಗುವ ಸಮಯದಲ್ಲಿ ನಮ್ಮ ಕರಾವಳಿಯ ಎಲ್ಲ ಮನೆಗಳಲ್ಲಿ ಕೂಡ ಪತ್ರೊಡೆ ಮಾಡೋದೊಂದು ವಿಶೇಷವಾಗಿದೆ. ಕೆಸುವಿನ ಎಲೆಗಳನ್ನು ಚೆನ್ನಾಗಿ ತೊಳಿಬೇಕು, ಎರಡೂ ಬದಿ ಕೂಡ ತೊಳಿಬೇಕು. ಯಾಕಂದ್ರೆ ಈಗ ಹುಳ ಎಲ್ಲ ಇರುತ್ತೆ ಮಳೆಗಾಲ, ಅದರಿಂದ ಚೆನ್ನಾಗಿ ನೋಡಬೇಕು, ಎರಡು ಬದಿ ಕೂಡ ತೊಳಿಬೇಕು. ತೊಳೆದಾದ ನಂತರ ಒಂದು ಒಣ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಬೇಕು, ಎರಡು ಬದಿ ಕೂಡ ಒರೆಸ್ಬೇಕು. ಎಲೆಯ ಹಿಂಭಾಗದಲ್ಲಿರುವ ದಪ್ಪ ನಾಳವನ್ನು ಸ್ವಲ್ಪ ತೆಳುವಾಗಿಸಬೇಕು. ಕೊತ್ತಂಬರಿ ಬೀಜ, ಜೀರಿಗೆ, ಮೆಂತೆ, ಒಣಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಒಗ್ಗರಣೆ ಸೊಪ್ಪು, ಬೆಲ್ಲ, ಹುಣಸೆಹಣ್ಣು, ಇಂಗು, ಅರಸಿನ ಹುಡಿ ಮತ್ತು ಉದ್ದಿನ ಬೇಳೆ. ಇವಾಗ ಒಂದು ಬಾಣಲೆಗೆ ತೆಂಗಿನ ಎಣ್ಣೆಯನ್ನು ಹಾಕಿ ಕೊತ್ತಂಬರಿ ಬೀಜ, ಜೀರಿಗೆ, ಮೆಂತೆ, ಒಣಮೆಣಸಿನಕಾಯಿ, ತೆಂಗಿನಕಾಯಿ ತುರಿ ಇವೆಲ್ಲವನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಇದಕ್ಕೆ ಒಗ್ಗರಣೆ ಸೊಪ್ಪನ್ನು ಕೂಡ ಹಾಕೋದು, ಇದನ್ನು ಕೂಡ ಸ್ವಲ್ಪ ಹುರ್ಕೊಳ್ಬೇಕು. ದೋಸೆ ಅಕ್ಕಿಯನ್ನು ನಾನು ಚೆನ್ನಾಗಿ ತೊಳೆದು 4-5 ಗಂಟೆ ಕಾಲ ನೆನೆಸಿ ಇಟ್ಕೊಂಡಿದ್ದೆ. ಇವಾಗ ರುಬ್ಬುವ ಕಲ್ಲಿಗೆ ಹಾಕ್ತಾ ಇದ್ದೇನೆ. ಎಣ್ಣೆಯಲ್ಲಿ ಹುರ್ಕೊಂಡಿಟ್ಟ ಈ ಮಸಾಲೆ ಪದಾರ್ಥಗಳನ್ನು ಕೂಡ ಹಾಕುವ. ಇವಾಗ ಹುಣಸೆಹಣ್ಣು, ಬೆಲ್ಲ, ಅರಿಶಿನ ಹುಡಿ ಮತ್ತೆ ಇಂಗು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಗಟ್ಟಿಯಾದ ಹಿಟ್ಟಿನಂತೆ ರುಬ್ಕೊಳ್ಬೇಕು. ಜೋರು ಮಳೆ ಬರ್ತಾ ಉಂಟು, ದೊಡ್ಡ ಮೋಡಾಗಿದೆ. ಈ ಮಳೆಗೆ ಉಂಟಲ್ಲ ಪತ್ರೊಡೆ ಸಖತ್ ಪತ್ರೊಡೆ. ಉದ್ದಿನ ಬೇಳೆಯನ್ನು ಚೆನ್ನಾಗಿ ತೊಳೆದು ಒಣಗಿಸಿ ಇಟ್ಟಿದ್ದೆ. ಇವಾಗ ಇದನ್ನು ಹುಡಿ ಮಾಡಬೇಕು. ರುಬ್ಬಿಟ್ಟ ಮಸಾಲೆಗೆ ಹುಡಿ ಮಾಡಿಟ್ಟ ಈ ಉದ್ದಿನ ಬೇಳೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ದಪ್ಪನೇ ಇರಬೇಕು. ಇವಾಗ ಒಂದು ದೊಡ್ಡ ಎಲೆಯ ಮೇಲೆ ಮಸಾಲೆ ಹಿಟ್ಟನ್ನು ತೆಳುವಾಗಿ ಹಚ್ಚಬೇಕು. ಅದರ ಮೇಲೆ ಮತ್ತೊಂದು ಎಲೆ ಇಟ್ಟು ಹೀಗೆ 4-5 ಎಲೆಗಳನ್ನು ಪದರವಾಗಿ ಜೋಡಿಸಬೇಕು. ಹೀಗೆ ಒಳಮುಖವಾಗಿ ಮಡಚಿ ಎಲ್ಲ ಕಡೆ ಈ ಹಿಟ್ಟನ್ನು ತಾಗಿಸಬೇಕು. ಬಿಗಿಯಾಗಿ ರೋಲನ್ನು ಮಾಡಬೇಕು. ತಂದೂರು ಇಡ್ಲಿ ಮಾಡುವ ಒಂದು ಪಾತ್ರೆ, ಇದನ್ನು ಚೆನ್ನಾಗಿ ಬಿಸಿ ಮಾಡಿ ನೀರು ಕುದಿದ ನಂತರ ಈ ಒಂದು ನಾವು ರೋಲ್ ಮಾಡಿ ಇಟ್ಟ ಪತ್ರೊಡೆಯನ್ನು ಇದರಲ್ಲಿ ಇಡುವುದು ಮತ್ತೆ 30-40 ನಿಮಿಷ ಚೆನ್ನಾಗಿ ಬೇಯಿಸಬೇಕು.
ಪತ್ರೊಡೆ ಬೆಂದಿದೆ. ಇದನ್ನು ಹೊರ ತೆಗೆದು ಸ್ವಲ್ಪ ತಣ್ಣಗಾಗಲು ಬಿಡಬೇಕು. ಇವಾಗ ಈ ಪತ್ರೊಡೆಯನ್ನು ಸುಂದರವಾಗಿ ತುಂಡುಗಳಾಗಿ ಕತ್ತರಿಸೋಣ. ಇವಾಗ ಪತ್ರೊಡೆ ಫ್ರೈ ಮಾಡುವ. ಒಲೆಯ ಮೇಲೆ ಒಂದು ಕಾವಲಿಯನ್ನು ಇಟ್ಟಿದ್ದೇನೆ. ಇದಕ್ಕೆ ತುಪ್ಪವನ್ನು ಹಾಕಿದ್ದೇನೆ. ಇವಾಗ ಈ ತುಪ್ಪದಲ್ಲಿ ಈ ಒಂದು ಪತ್ರೊಡೆಯ ತುಂಡುಗಳನ್ನು ಚೆನ್ನಾಗಿ ಫ್ರೈ ಮಾಡ್ತೇನೆ. ಬೇಕಾದರೆ ಇದರ ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕುವ. ಇವಾಗ ಈ ಬಿಳಿ ಎಳ್ಳು ಮತ್ತು ಒಗ್ಗರಣೆ ಸೊಪ್ಪು ಕರಿ ಲೀವ್ಸ್ ಅನ್ನು ಇದರ ಮೇಲೆ ಹಾಕ್ತಾ ಇದ್ದೇನೆ. ಈ ಎರಡನ್ನೂ ಹಾಕುವುದರಿಂದ ಪತ್ರೊಡೆ ಫ್ರೈ ತುಂಬಾ ರುಚಿ ಆಗ್ತದೆ. ಪರಿಮಳವಾದ ಬಿಸಿ ಬಿಸಿಯಾದ ನಮ್ಮ ಪತ್ರೊಡೆ ಫ್ರೈ ರೆಡಿಯಾಗಿದೆ. ಸಖತ್ ಪರಿಮಳ ಬರ್ತಾ ಉಂಟು. ಬಿಸಿ ಬಿಸಿ ಚಾದ ಒಟ್ಟಿಗೆ ಇವಾಗ ಈ ಪತ್ರೊಡೆಯನ್ನು ಕೂಡ ನಾನು ತಿಂತೇನೆ. ರುಚಿ ನೋಡುವ ಹೇಗೆ ಆಗಿದೆ ಅಂತ. ಇದು ಒಂದು ನಮ್ಮ ಕರಾವಳಿ ಭಾಗದ ಸಾಂಪ್ರದಾಯಿಕ ಅಡುಗೆ ಆಗಿದೆ. ಒಂದು ವಿಶೇಷ ರುಚಿ ಕೂಡ ಇದಕ್ಕೆ ಇದೆ. ನಮ್ಮ ಅಜ್ಜಿ ಅಮ್ಮಂದಿರೆಲ್ಲ ಅವರ ಕಾಲದಿಂದಲೂ ಈ ಪತ್ರೊಡೆಯನ್ನು ಮಾಡ್ತಾರೆ. ನಮ್ಮ ಅಜ್ಜಿ ಯಾವಾಗಲೂ ಹೇಳ್ತಿದ್ರು, ಮಳೆಗಾಲದಲ್ಲಿ ಆಟಿ ತಿಂಗಳಲ್ಲಿ ಪತ್ರೊಡೆ, ಈ ಕೆಸುವಿನ ಪತ್ರೊಡೆ ಇರ್ಬೋದು, ಕೆಸುವಿನ ದಂಟಿನ ಪಲ್ಯ ಇರ್ಬೋದು ಮಾಡಿ ತಿನ್ನಬೇಕಂತೆ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಂತೆ. ನೀವು ಕೂಡ ಈ ರೆಸಿಪಿಯನ್ನು, ಪತ್ರೊಡೆಯ ರೆಸಿಪಿಯನ್ನು ಮನೆಯಲ್ಲಿ ಟ್ರೈ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ. ಅವರು ಕೂಡ ಅವರ ಮನೆಯಲ್ಲಿ ಟ್ರೈ ಮಾಡಲಿ. ಒಂದು ಲೈಕ್ ಕೊಡಲಿಕ್ಕೆ ಮರಿಬೇಡಿ. ನಮ್ಮ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.